ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಮೊಟ್ಟೆ ಬಳಸದೇ ರುಚಿಯಾಗಿರೋ ಮತ್ತು ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ರೀತಿಲಿ ಮಾಡಿಕೊಡ್ಬೋದಾದ ಕಪ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾಕೆಟ್ ಬರ್ಬನ್ ಬಿಸ್ಕೆಟ್ ಇದ್ದರೆ ಸಾಕು ಇದನ್ನು ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಪಾಕೆಟ್ ದೊಡ್ಡ ಪಾಕೆಟಲ್ಲಿರೋ ಬರ್ಬನ್ ಬಿಸ್ಕೆಟ್ನ ತೊಗೊಂಡಿದ್ದೀವಿ ನಾವು. ಇದರದ್ದು ಕ್ರೀಮ್ ಎಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಬಿಡೋಣ. ನಿಮಗೆ ಕ್ರೀಮ್ ಇಷ್ಟ ಆಗುತ್ತೆ ಅಂದರೆ ತೆಗಿದೇನೂ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಬಿಸ್ಕೆಟ್ದು ಕ್ರೀಮ್ನ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ. ಈಸಿಯಾಗಿ ತಕ್ಕೋಬೋದು ಕ್ರೀಮ್ನ. ನೋಡಿ, ಇದು ಎಲ್ಲದರದ್ದು ಕ್ರೀಮ್ ತೆಗೆದಿದ್ದಾಗಿದೆ. ಇವಾಗ ಇದನ್ನು ಕ್ರೀಮ್ ಪ್ಲೇಟ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಈ ಬಿಸ್ಕೆಟ್ಗಳನ್ನ ಚಿಕ್ಕದಾಗಿ ಮುರ್ಕೊಂಡು ಬಿಡಬೇಕು. ನೋಡಿ, ಇವಾಗ ಮುರಿದು ತೋರಿಸ್ತಿದ್ದೀವಿ ನಾವು. ನೋಡಿ, ಈ ರೀತಿ ಮುರ್ಕೊಂಡು ಬಿಡೋಣ ಬಿಸ್ಕೆಟ್ಗಳನ್ನ. ಎಲ್ಲ ಬಿಸ್ಕೆಟ್ಗಳನ್ನೂ ಇದೇ ರೀತಿ ಚಿಕ್ಕ ಪೀಸಸ್ ಆಗಿ ಮುರಿದ್ಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ. ನೋಡಿ, ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಡಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಮುರ್ಕೊಂಡಿರೋ ಎಲ್ಲ ಬಿಸ್ಕೆಟ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಏಲಕ್ಕಿದು ಸಿಪ್ಪೆನ ತೆಗೆದುಬಿಟ್ಟು ಬೀಜ ಅಷ್ಟೇ ಹಾಕ್ಕೊಂಡ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಆಗ ಆಲ್ರೆಡಿ ಬಿಸ್ಕೆಟ್ ಕೂಡ ಸಿಹಿಯಾಗಿರುತ್ತೆ. ನೋಡಿ, ಈ ರೀತಿ ಪೌಡರ್ ರೀತಿಲಿ ರುಬ್ಕೊಂಡು ಬಿಡಬೇಕು. ಸಕ್ಕರೆ ಗ್ರೈಂಡ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾವು ಬ್ಯಾಟರ್ ಮಾಡೋದ್ರಲ್ಲಿ ಕರ್ಗೋಗ್ಬಿಡುತ್ತೆ ಸಕ್ಕರೆ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಒಂದು ಸೈಡ್ಗೆ ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ. ಈ ರೀತಿ ಒಂದು ಬೌಲ್ಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪನೇ ಹಾಲು ಹಾಕಿಬಿಟ್ಟು ಕ್ಲೀನಾಗಿ ಒಂದು ಬ್ಯಾಟರ್ ರೀತಿಲಿ ಬರೋವರೆಗೂ ಕಲಿಸ್ಕೊಂಡು ಬಿಡಬೇಕು. ನೋಡಿ, ಈ ರೀತಿ ಒಂದು ಸ್ಪೂನಿಂದ ಕೂಡ ಮಾಡ್ಕೋಬೋದು. ಬೇಕಾದರೆ ಈ ರೀತಿ ಮಿಕ್ಸರ್ ಇದೆ ನಿಮ್ಮ ಹತ್ರ ಅಂದರೆ ಅದರದಿಂದ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಹಾಲು ಹಾಕಿಬಿಟ್ಟು ಯಾವುದೇ ಗಂಟು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಸಾಯಂಕಾಲದ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಅದು ಬೇಕಾದ್ರೆ ಹಾಕ್ಕೋಬೋದು. ನಾವಿಲ್ಲಿ ಪೈನಾಪಲ್ ಎಸೆನ್ಸ್ನ ಹಾಕ್ಕೋತಿದ್ದೀವಿ. 1-2 ಹನಿ ಆಗುವಷ್ಟು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದು ಫ್ಲೇವರ್ಗೆ ನಿಮ್ಮ ಹತ್ರ ಇಲ್ಲ ಅಂದರೆ ಏಲಕ್ಕಿನ ಹಾಕ್ಕೊಂಡಿರ್ತೀವಲ್ಲ, ಹಾಕ್ಕೊಳ್ದೆ ಹೋದರೂ ನಡೆಯುತ್ತೆ. ಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಈನೋನ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಈನೋ ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ಮತ್ತು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇಷ್ಟಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. ಇದಕ್ಕಿಂತಲೂ ತಿಳುವಾಗಿ ಕೂಡ ಮಾಡ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಈ ಬ್ಯಾಟರು. ನೋಡಿ ಫ್ರೆಂಡ್ಸ್, ಇವಾಗ ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಕೆಳಗಡೆ ನೀರು ಹಾಕ್ಕೋತಿದ್ದೀವಿ ನಾವು ಪಾತ್ರೆಯಲ್ಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀರನ್ನು ಹಾಕಿ ಈ ರೀತಿ ಒಂದು ಸ್ಟೂಲ್ ಇದ್ದರೆ ಆ ಸ್ಟೂಲನ್ನು ಇಟ್ಕೊಂಡ್ಬಿಟ್ಟು ಮೇಲೆ ಹಿಟ್ಟೆಲ್ಲ ಜರಡಿ ಮಾಡ್ಕೋತೀವಲ್ಲ ಅದ್ರದ್ದು ನೆಟ್ ಪೀಸ್ನ ಈ ರೀತಿ ಇಟ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಇಲ್ಲ ಅಂದರೆ ನೀವು ಕೆಳಗಡೆ ಒಂದು ಬೌಲನ್ನು ಇಟ್ಕೊಂಡು ಅದ್ರ ಮೇಲೆ ಕೂಡ ಇಟ್ಕೋಬೋದು. ಇದು ಈ ಕಡೆ ನಾವು ಕೇಕ್ ಮಾಡೋದಕ್ಕೆ ಒಂದು 4 ಕಪ್ಗಳನ್ನ ತೊಗೊಂಡು ಅದಕ್ಕೆ ಕೆಳಗೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಬಿಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಕಪ್ ಕೇಕ್ ಮಾಡೋ ಮೋಲ್ಡ್ ಇದೆ ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಕಪ್ಗಳಿಗೂ ಎಣ್ಣೆ ಹಚ್ಕೊಂಡ್ಬಿಟ್ಟು ಇವಾಗ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಬ್ಯಾಟರ್ನ ಈ ರೀತಿ ಅರ್ಧ ಕಪ್ ಆಗುವಷ್ಟು ಅಷ್ಟೇ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಕಪ್ಗಳಿಗೂ ಹಾಕ್ಕೊಂಡು ಬಿಡೋಣ. ಕೇಕು ರೆಡಿ ಆದಮೇಲೆ ಊದ್ಕೊಂಡಿರುತ್ತೆ, ಫ್ಲಫಿಯಾಗಿ ಬಂದಿರುತ್ತಲ್ಲ, ಅದಕ್ಕೆ ಈ ರೀತಿ ಒಂದು ಸತ ಟ್ಯಾಪ್ ಮಾಡ್ಕೊಂಡು ಬಿಡಬೇಕು. ಅಂದರೆ ಒಳಗಡೆ ಎಲ್ಲ ಬಬಲ್ ಇದ್ದರೆ ಹೋಗಿಬಿಡುತ್ತೆ. ಮೇಲ್ಗಡೆಯಿಂದ ಈ ರೀತಿ ಗೋಡಂಬಿ ಯಾವುದಾದ್ರೂ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಏನಾದರೂ ಇದೆ ಅಂತಂದರೆ ಅದು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಗೋಡಂಬಿನ ಹಾಕಿಬಿಟ್ಟು ಈ ಕಡೆ ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಹೀಟಾಗಿದೆ. ಅದ್ರ ಮೇಲೆ ಒಂದೊಂದೇ ಕಪ್ಗಳನ್ನ ಇಟ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ನೀರು ಹಾಕ್ಕೊಂಡು ಮಾಡೋದು ಬೇಡ ಅಂದರೆ ಕೆಳಗಡೆ ಉಪ್ಪು ಕೂಡ ಹಾಕ್ಕೊಂಡು ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಯಾವುದೇ ರೀತಿ ಮೊಟ್ಟೆ ಹಾಕಿಲ್ಲ. ಮತ್ತು ಲಿಡ್ಗೆ ಈ ಥರ ಬಟ್ಟೆ ಕಟ್ಟೋದ್ರಿಂದ ಒಳಗಡೆ ತೇವಾಂಶ ಅನ್ನೋದಿರಲ್ಲ, ಆ ನೀರೆಲ್ಲ ಈ ರೀತಿ ಬಟ್ಟೆನೇ ಹೀರ್ಕೊಂಡು ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಒಂದು 30 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ನಾವು.
ಕೇಕ್ ಕೂಡ ರೆಡಿಯಾಗಿದೆ, ನೀವೇ ನೋಡ್ಬೋದು. ನಿಮ್ಮ ಹತ್ರ ಚಾಪ್ ಸ್ಟಿಕ್ ಇದ್ದರೆ ಇಲ್ಲ ಈ ರೀತಿ ಮ್ಯಾಗಿ ತಿನ್ನೋ ಸ್ಪೂನ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ನೋಡ್ಬೋದು. ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ಕಪ್ ಕೇಕು, ಕರೆಕ್ಟಾಗಿ ರೆಡಿಯಾಗಿದೆ ಮತ್ತು ತುಂಬ ಈಸಿಯಾಗಿ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇವಾಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ಬಿಡೋಣ. ಒಂದು ಚಾಕು ಇದ್ದರೆ ಆ ಚಾಕುಗೆ ಸ್ವಲ್ಪ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಂಡ್ರೆ ಕಪ್ ಕೇಕ್ ಕೈಯಲ್ಲೇ ಬಂದುಬಿಡುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಕೂಡ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತೆಗೆದಿಟ್ಕೋಬೋದು ಅಂತ. ಇದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬಿಡೋಣ. ಅದೇ ರೀತಿ ಎಲ್ಲದನ್ನು ಕೂಡ ತೆಗೆದು ಇಟ್ಕೊಂಡು ಬಿಡೋಣ. ತುಂಬ ಯಾವುದೇ ರೀತಿ ಅಂಟೋದು ಇದು ಏನೂ ಇರಲ್ಲ, ಈಸಿಯಾಗಿ ತೆಗೆದಿಟ್ಕೋಬೋದು. ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ಸಾಯಂಕಾಲ ಟೀ ಕುಡಿಸೋದನ್ನು ಬಿಟ್ಟು ಈ ರೀತಿ ತಿನ್ಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್ ಎಷ್ಟು ಫ್ಲಫಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಬರೀ ಒಂದು ಪಾಕೆಟ್ ಬರ್ಬನ್ ಬಿಸ್ಕೆಟಿಂದ ಮಾಡಿರೋ ಕೇಕ್ ಇದು. ಯಾವುದೇ ರೀತಿ ಮೊಟ್ಟೆ ಕೂಡ ಬಳಸಿಲ್ಲ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಮತ್ತು ನಿಮ್ಮ ಹತ್ರ ಬರ್ಬನ್ ಬಿಸ್ಕೆಟ್ ಇಲ್ಲ ಅಂದರೆ ಬೇರೆ ಬಿಸ್ಕೆಟಿಂದ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಒಳಗಡೆ ಕೂಡ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಬೇಕ್ರಿಗಳಲ್ಲಿ ಸಿಗೋ ಕಪ್ ಕೇಕು ಎಷ್ಟು ಟೇಸ್ಟಿಯಾಗಿರುತ್ತಲ್ಲ ಅಷ್ಟೇ ರುಚಿಯಾಗಿರುತ್ತೆ ಈ ಕಪ್ ಕೇಕ್ ಕೂಡ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಶೇರ್ ಮಾಡಿ. ನಾವು ಬೇರೆ ಬೇರೆ ಥರ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ.